ದೇಶದ ತುಂಬೆಲ್ಲ ಇವತ್ತು ತ್ರಿವರ್ಣ ಧ್ವಜದ್ದೇ ಕಾರುಬಾರು. ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ದೇಶ ಸಂಭ್ರಮದಲ್ಲಿತ್ತು. ಬೆಂಗಳೂರಿನ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಸಿಎಂ ಸದಾನಂದಗೌಡ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ತಮ್ಮ ಭಾಷಣದಲ್ಲಿ ಕರ್ನಾಟಕವನ್ನ ಅಭಿವೃದ್ಧಿಯಲ್ಲಿ ನಂಬರ್ 1 ರಾಜ್ಯ ಮಾಡುವ ಕನಸು ಬಿಚ್ಚಿಟ್ರು. ಆದರೆ ಭ್ರಷ್ಟಾಚಾರ ನಿಗ್ರಹದ ಬಗ್ಗೆ ತುಟಿಪಿಟಿ ಕಂದಿಲ್ಲ. ಸಿಎಂ ಆದ ಕೆಲವೇ ದಿನಗಳಲ್ಲಿ ಸದಾನಂದಗೌಡರಿಗೆ ಇಂದು ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಮಾಡೋ ಸಂಭ್ರಮ. ಐತಿಹಾಸಿಕ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಇಂದು ತ್ರಿವರ್ಣ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದ ಸಿಎಂ ಯಾವುದೇ ಹೊಸ ಘೋಷಣೆಗಳನ್ನ ಮಾಡಲಿಲ್ಲ. ಬದಲಾಗಿ ನಿಕಟಪೂರ್ವ ಸರ್ಕಾರದ ಕಾರ್ಯಕ್ರಮಗಳ ಪೂರ್ಣ ಅನುಷ್ಠಾನವೇ ಆದ್ಯತೆ ಎಂದರು. ಹಿಂದಿನ ಸರ್ಕಾರದ ಸಾಧನೆಗಳನ್ನ ಮೆಲುಕು ಹಾಕುವ ಜೊತೆಗೆ ಅಸಮಾನತೆಯನ್ನ ಸಂಪೂರ್ಣ ತೊಡೆದು ಹಾಕಲು ಆಗಿಲ್ಲ ಅನ್ನೋ ಕಟು ಸತ್ಯವನ್ನು ಒಪ್ಪಿಕೊಂಡ್ರು. ಅಸಮಾನತೆ ಇನ್ನೂ ಉಳಿದುಕೊಂಡಿದೆ. ಈವರೆಗೆ ಸಾಧಿಸಲಾದ ಅಭಿವೃದ್ಧಿಯಿಂದ ಅಸಮಾನತೆಯನ್ನ ಪೂರ್ಣವಾಗಿ ತೊಡೆದು ಹಾಕಲಾಗಿಲ್ಲ ಎಂಬುದು ಕಟು ಸತ್ಯ. ನಮ್ಮ ಶೈಕ್ಷಣಿಕ, ಔದ್ಯೋಗಿಕ ಮತ್ತು ಆರ್ಥಿಕ ನೀತಿಗಳಲ್ಲಿ ಇನ್ನೂ ಸುಧಾರಣೆ ಅಗತ್ಯವಿದೆ ಎಂಬುದನ್ನು ಇದು ತೋರಿಸುತ್ತದೆ. ಈ ದಿಶೆಯಲ್ಲಿ ರಾಷ್ಟ್ರೀಯ ಮಟ್ಟದ ಚಿಂತನೆ ಆಗಬೇಕಾಗಿದೆ. ಸರ್ಕಾರದ ಹಿಂದಿನ ಸಾಧನೆಗಳ ಜೊತೆ ತಮ್ಮ ಮುಂದಿನ ಕನಸುಗಳನ್ನು ಸಿಎಂ ಬಿಡಿಸಿಟ್ರು. ಅಭಿವೃದ್ಧಿಯಲ್ಲಿ ಕರ್ನಾಟಕವನ್ನ ದೇಶದ ನಂಬರ್ 1 ರಾಜ್ಯವನ್ನಾಗಿ ರೂಪಿಸುವುದು ತಮ್ಮ ಗುರಿ ಎಂದ ಸಿಎಂ ನಮ್ಮದೇ ಆದ ಅಭಿವೃದ್ಧಿ ಮಾದರಿ ರೂಪಿಸುವ ಅಗತ್ಯತೆಯನ್ನ ಒತ್ತಿ ಹೇಳಿದ್ರು. ಇದಕ್ಕಾಗಿ ರಾಜ್ಯದ ಪ್ರಾಜ್ಞರಿಗೆ ಅಗತ್ಯ ಸಹಕಾರ ನೀಡುವ ಭರವಸೆಯನ್ನೂ ನೀಡಿದ್ರು. ಇನ್ನು ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ದೊರಕಿಸಲು ಬದ್ಧ ಅಂದ್ರು. ಆಹಾರ, ಆರೋಗ್ಯ, ಶಿಕ್ಷಣ, ವಸತಿ ಹಾಗೂ ಸಾಮಾಜಿಕ ನ್ಯಾಯ ಒದಗಿಸುವ ಮೂಲಕ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ತತ್ವವನ್ನ ಆಚರಣೆಗೆ ತರೋದು ತಮ್ಮ ಸರ್ಕಾರದ ಪ್ರಧಾನ ಆಶಯ ಅಂತ ಹೇಳೋದನ್ನ ಸಿಎಂ ಮರೆಯಲಿಲ್ಲ. ಈ ಎಲ್ಲ ಗುರಿಗಳ ಈಡೇರಿಕೆಗಾಗಿ ಆಡಳಿತದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡೇ ನಿರ್ಣಯ ಕೈಗೊಳ್ಳುವ ಭರವಸೆಯನ್ನು ಸಿಎಂ ನೀಡಿದ್ರು. ಆಡಳಿತದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸೌಹಾರ್ದಯುತ ವಾತಾವರಣದಲ್ಲಿ ಸಮನ್ವಯ ಭಾವದೊಂದಿಗೆ ನಿರ್ಣಯವನ್ನು ಕೈಗೊಳ್ಳುವುದು. ಸಂಸದರು ಕೂಡ ಪಕ್ಷ ಭೇದ ಮರೆತು ಸಹಕರಿಸುವ ಭರವಸೆ ನೀಡಿದ್ದಾರೆ. ಈ ಗುರಿ ಕನಸುಗಳ ಜೊತೆಗೆ ಹಿಂದಿನ ಸಾಧನೆಗಳ ಪಟ್ಟಿ ನೀಡಿದ ಸಿಎಂ 2010-11ರಲ್ಲಿ ರಾಜ್ಯದ ರಾಜಸ್ವ ಆದಾಯ ಸುಮಾರು 9,385 ಕೋಟಿ ರೂಪಾಯಿಗಳಷ್ಟು ಏರಿಕೆ ಆಗಿರುವ ಅಂಕಿ ಅಂಶಗಳನ್ನು ಬಿಡಿಸಿಟ್ರು. ಕ್ಲಿಷ್ಟ ಕಾನೂನುಗಳನ್ನು ಸಾಮಾನ್ಯ ಜನತೆಗೆ ಅರ್ಥವಾಗುವಂತೆ ಸರಳೀಕರಿಸುವ ಭರವಸೆ ನೀಡಿದ್ರು. ಆದರೆ ಸುಮಾರು ಅರ್ಧ ಗಂಟೆ ಭಾಷಣ ಮಾಡಿದ ಮುಖ್ಯಮಂತ್ರಿಯವರು ಎಲ್ಲೂ ಭ್ರಷ್ಟಾಚಾರದ ನಿಗ್ರಹದ ಬಗ್ಗೆ ತುಟಿ ಪಿಟಕನ್ನದೇ ಹೋದದ್ದು ವಿಪರ್ಯಾಸ. ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಸ್ವಾತಂತ್ರ್ಯೋತ್ಸವ ಅಂದರೆ ಸಾಂಸ್ಕೃತಿಕ ಮೇಳದ ಸಂಭ್ರಮ ಕೂಡ ಹೌದು. ಈ ಬಾರಿಯೂ ನಾನಾ ಶಾಲೆಗಳ ಮಕ್ಕಳು ಸಂಗೀತ, ನೃತ್ಯದೊಂದಿಗೆ ನೆರೆದವರ ಮನರಂಜಿಸಿದ್ರು. ಇನ್ನು ಟಾರ್ನೆಡೋಸ್ ಟೀಮ್ನ ಬುಲೆಟ್ ಅಬ್ಬರ ಕೂಡ ಜೋರಾಗಿತ್ತು. ಆದರೆ ಅಲ್ಲೊಂದು ಸಣ್ಣ ಅಪಘಾತವೂ ಸಂಭವಿಸಿಬಿಡ್ತು. ಪ್ರತಿ ವರ್ಷದಂತೆ ಈ ಬಾರಿಯೂ ಸ್ವಾತಂತ್ರ್ಯೋತ್ಸವದ ವಿಶೇಷಾರ್ಥ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಆರ್ಭಟಿಸಿ ಮೆರೆದು ಆಕರ್ಷಿಸಿದ್ದು ಟಾರ್ನೆಡೋಸ್ ಟೀಮ್. ಈ ತಂಡದ ಮೋಟಾರ್ ಸೈಕಲ್ ಸಾಹಸ ಪ್ರದರ್ಶನ, ಬುಲೆಟ್ನಲ್ಲಿ ವೇಗವಾಗಿ ನುಗ್ಗಿ ಬಂದು ಬೆಂಕಿಯಿಂದಾಚೆ ಹಾರುವ ಕಸರತ್ತು, ಟ್ಯೂಬ್ಲೈಟ್ ಜಂಪಿಂಗ್, ಪ್ರತಿಯೊಂದು ಕಸರತ್ತು ನೆರೆದವರ ಮನಸೆಳೆಯಿತು. ಅದರಲ್ಲೂ ರಾಮ್ಪಾಲ್ ಹಾಗೂ ಶಶಿರಾಜ್ ಅನ್ನೋ ಜೋಕರ್ಗಳ ತಮಾಷೆಯ ರೈಡಿಂಗ್ ಕೂಡ ನಗೆಬುಕ್ಕೆ ಚಿಮ್ಮಿಸೋದ್ರಲ್ಲಿ ಸರ್ಕಸ್ ಆಯ್ತು. ಆದ್ರೆ ಈ ನಡುವೆ ಜೋಕರ್ ರಾಮ್ಪಾಲ್ ಕಸರತ್ತು ಮಾಡ್ತಾ ಸ್ಕಿಡ್ ಆಗಿ ಬಿದ್ದುಬಿಟ್ರು. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪೈಕಿ ಜವಾಹರ್ ನವೋದಯ ವಿದ್ಯಾಲಯ ತಂಡ ಪ್ರದರ್ಶಿಸಿದ ಪುಣ್ಯಭೂಮಿ ಭಾರತ ನೃತ್ಯ ಪ್ರದರ್ಶನ ಅರ್ಥವತ್ತಾಗಿತ್ತು. ಸಾರಕ್ಕಿ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಭಾರತೀಯ ಶಾಸ್ತ್ರೀಯ ನೃತ್ಯ ಕಲಾ ವೈಭವ ಪ್ರದರ್ಶಿಸಿ ನೆರೆದವರ ಮನಸೂರೆಗೊಂಡ್ರು.
ಬಿಬಿಎಂಪಿ ವಿದ್ಯಾಸಂಸ್ಥೆಯ ಮಕ್ಕಳು ಸ್ವಾತಂತ್ರ್ಯ ವೀರ ಮುಂಡರಗಿ ಭೀಮರಾಯರ ಹೋರಾಟವನ್ನ ನೃತ್ಯ ಕಲಾ ರೂಪಕದ ಮೂಲಕ ಸಾದರಪಡಿಸಿದ್ದು ವಿಶೇಷ. ರಣಕಹಳೆಯ ಹೂಂಕಾರದ ಸದ್ದು ಮೊರೆದಿದೆ, ಹೂಂಕಾರದ ಸದ್ದು ಮೊರೆದಿದೆ, ರಕ್ತ ಸಿಕ್ತ ಬಲಿಪೀಠದ ದೃಶ್ಯ ಮೆರೆದಿದೆ ಮೆರೆದಿದೆ. ಒಟ್ಟಾರೆ ಈ ಬಾರಿಯ ಸ್ವಾತಂತ್ರ್ಯ ಸಂಭ್ರಮ ಸಂಗೀತ, ನೃತ್ಯ, ಸಾಂಸ್ಕೃತಿಕ ಮೇಳದೊಂದಿಗೆ ತುಸು ಹೆಚ್ಚೇ ಕಳೆಗಟ್ಟಿತ್ತು. ಟಾರ್ನೆಡೋಸ್ ಟೀಮ್ ಸಾಹಸ ಇದೆಲ್ಲದಕ್ಕೂ ಕಳಶವಿಟ್ಟಂತಿತ್ತು. ಆದರೆ ಜೋಕರ್ ಸಣ್ಣ ಅಪಘಾತಕ್ಕೆ ಈಡಾಗಿದ್ದು ಮಾತ್ರ ಬೇಸರದ ಸಂಗತಿ. ವೀರೇಂದ್ರ ಉಪ್ಪಂದ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸ್ವಾತಂತ್ರ್ಯೋತ್ಸವ ಆಚರಣೆ ಅಂದರೆ ಅದೊಂದು ಸಂಭ್ರಮ. ಬೆಂಗಳೂರಿನ ಹಲವೆಡೆ ಕೆಲ ವಿಶಿಷ್ಟವಾದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಗಳು ಇವತ್ತು ನಡೆದವು. ಜೊತೆಗೆ ಸ್ವಾತಂತ್ರ್ಯೋತ್ಸವವನ್ನೇ ಧಿಕ್ಕರಿಸಿದ ಘಟನೆಯೂ ನಡೆಯಿತು. ಬನ್ನಿ ಈ ಕಾರ್ಯಕ್ರಮಗಳ ಝಲಕ್ ನೋಡೋಣ. ಸ್ವಾತಂತ್ರ್ಯೋತ್ಸವ ಆಚರಣೆಯಲ್ಲಿ ಕಿರುತೆರೆ ನಟನಟಿಯರು ಹಿಂದೆ ಬೀಳಿಲ್ಲ. ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಉತ್ತರಹಳ್ಳಿಯ ತನ್ನ ನೂತನ ಕ್ಲಬ್ನಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಶಾಸಕ ಕೃಷ್ಣಪ್ಪ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ನಟನಟಿಯರು ಸಂಗೀತ ರಸದೌತಣ ನೀಡಿದರು. ಹಾಸ್ಯನಟ ಬಿರಾದಾರ್ ಸಖತ್ ಕಾಮಿಡಿ ಮಾಡಿದರು. ಜೂನಿಯರ್ ರಾಜ್ಕುಮಾರ್, ಸುಂದರೇಶ್ ಅಣ್ಣ ಅವರ ಡೈಲಾಗ್ಸ್ ಹೇಳಿ ಪ್ರೇಮ ಕಾಶ್ಮೀರ ಹಾಡಿಗೆ ಹೆಜ್ಜೆ ಹಾಕಿದ್ರು. ಕಿರುತೆರೆ ನಟಿ ಅಭಿನಯ ನಾಡಗೀತೆ ಹಾಡಿ ಎಲ್ಲರಿಗೂ ಶುಭಾಶಯ ಹೇಳಿದರು. ಕಲಾವಿದರಾಗಿ ಬೆಳೆದ ಮೇಲೆ ನಮ್ಮ ಕಿರುತೆರೆಯಿಂದ ನಮ್ಮ ನಟರೆಲ್ಲರೂ ಸೇರಿ ನಮ್ಮದೇ ಆದಂಥ ಒಂದು ಬಿಲ್ಡಿಂಗಲ್ಲಿ ಈ ಸಂಭ್ರಮನ ಆಚರಿಸ್ತಾ ಇದ್ದೀವಿ. ಇದಕ್ಕಿಂತ ಸಂತೋಷ ನಮಗಿನ್ನೇನು ಇಲ್ಲ ಅನಿಸುತ್ತೆ. ಸ್ವಾತಂತ್ರ್ಯ ನಮಗೆ ಬಂದು 65 ವರ್ಷ ಆಯಿತು. ಆದರೆ ಟೆಲಿವಿಷನ್ ಇಂಡಸ್ಟ್ರಿಗೆ ಹೇಳಬೇಕು ಅಂದರೆ ಇವತ್ತು ಸ್ವಾತಂತ್ರ್ಯ ಬಂದಿದೆ. ಅಂದರೆ ಮೊದಲನೇ ಸ್ವಾತಂತ್ರ್ಯ ದಿನಾಚರಣೆ ನಮ್ಮದೇ ಆದ ಜಾಗದಲ್ಲಿ ನಮ್ಮದೇ ಮೊದಲನೇ ಸಲ ಬಾವುಟ ಹಾರಿಸ್ತಾ ಇದ್ದೀವಿ. ಈ ಬಾವುಟ ನಿರಂತರವಾಗಿ ಯಾವತ್ತು ಸದಾಕಾಲ ಹೀಗೆ ಹಾರಿಸ್ತಾ ಇರಬೇಕು. ಅತ್ತ ಸಜ್ಜನರಾವ್ ಸರ್ಕಲ್ನಲ್ಲಿ ಅಪರೂಪದ ಕಾರ್ಯಕ್ರಮವೊಂದು ನಡೆಯಿತು. ಏಕಕಾಲಕ್ಕೆ 65 ಧ್ವಜಾರೋಹಣ, 65 ಸ್ವಾತಂತ್ರ್ಯ ಹೋರಾಟಗಾರರು ರಾಷ್ಟ್ರಧ್ವಜಕ್ಕೆ ನಮನ ಸಲ್ಲಿಸುತ್ತಿರುವ ಅಪರೂಪದ ದೃಶ್ಯ. ಸ್ಥಳೀಯ ನಾಗರಿಕರು ಸೇರಿ ವಿಭಿನ್ನವಾಗಿ ನಡೆಸಿಕೊಟ್ಟ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರ ಮನಸೆಳೆಯಿತು. 65 ಧ್ವಜಸ್ತಂಭದ ಮುಂದೆ 65 ಸ್ವಾತಂತ್ರ್ಯ ಹೋರಾಟಗಾರರು ಏಕಕಾಲದಲ್ಲಿ ಧ್ವಜಾರೋಹಣ ಮಾಡಿದ ಅಪರೂಪದ ಘಟನೆಗೆ ನೂರಾರು ಮಂದಿ ಸಾಕ್ಷಿಯಾದರು. ವಾಟ್ ವಿ ಆರ್ ಡೂಯಿಂಗ್ ಫಾರ್ ದಿ ಸೊಸೈಟಿ ಬೇಕಾಗಿ ತೊಗೊಂಡಿದ್ದೀವಿ. ಈಚ್ ಒನ್ ಆಫ್ ಪರ್ಟಿಂಗ್ ವಾಟ್ ಸರ್ವಿಸ್. ನಾನು ಇನ್ನೊಂದು ಹೇಳಿ ಮೇಡಮ್ ಇಲ್ಲ ಇವ್ರಿಗೆ ಹೇಳಿದಂಗೆ ಆದಷ್ಟು ಜನಸೇವೆಯೇ ಜನಾರ್ದನ ಸೇವೆ ಇಟ್ಕೊಂಡು. ಇನ್ನು ಇಡೀ ನಗರವೇ ಸ್ವಾತಂತ್ರ್ಯದ ಸಂಭ್ರಮದಲ್ಲಿದ್ದರೆ ಟ್ರಸ್ಟ್ ಮುಖ್ಯಸ್ಥರಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಹೊಸಕೆರೆಹಳ್ಳಿಯ ಹೃಷಿಕೇಶಿ ನಗರದ ಗ್ರೀನ್ವುಡ್ ಶಾಲೆ ಆಡಳಿತ ಮಂಡಳಿ ಸ್ವಾತಂತ್ರ್ಯೋತ್ಸವವನ್ನೇ ಆಚರಿಸಲಿಲ್ಲ. ವಿದ್ಯಾರ್ಥಿಗಳಿಗೆ ರಜೆ ನೀಡಿತು. ಸುದ್ದಿ ತಿಳಿದ ಸ್ಥಳೀಯರು ಮತ್ತು ಪೋಷಕರು ಶಾಲೆ ಎದುರು ಪ್ರತಿಭಟಿಸಿದರು. ಈ ವೇಳೆ ಪೋಷಕರ ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪೊಲೀಸರ ನಿಲುವಿನಿಂದ ಬೇಸತ್ತ ಪೋಷಕರು ಮತ್ತು ವಿದ್ಯಾರ್ಥಿಗಳು ತಾವೇ ಧ್ವಜಾರೋಹಣ ನೆರವೇರಿಸಿದರು. ಈ ಗಲಾಟೆ ನಡುವೆಯೇ ಆನಂದರಾವ್ ಸರ್ಕಲ್ನಲ್ಲಿರೋ ಗಾಂಧಿ ಪ್ರತಿಮೆ ಅಕ್ಷರಶಃ ಅನಾಥವಾಗಿದೆ. ಪ್ರತಿಭಟನೆ ಹೋರಾಟಕ್ಕೆ ಗಾಂಧಿ ಪ್ರತಿಮೆ ಬಳಸಿಕೊಳ್ಳೋ ರಾಜಕಾರಣಿಗಳು ಗಾಂಧಿ ಪ್ರತಿಮೆಯತ್ತ ಮುಖ ಮಾಡಿಲ್ಲ. ಅಲ್ಲಿ ಯಾವುದೇ ಸಂಭ್ರಮವಿರಲಿಲ್ಲ. ಪ್ರತಿಮೆಯನ್ನ ಸ್ವಚ್ಛಗೊಳಿಸಿರಲಿಲ್ಲ. ಕಾಗೆಗಳು ಗಾಂಧಿ ಪ್ರತಿಮೆ ಬಳಿ ಮಾಂಸದ ತುಂಡು ಕಚ್ಚಿ ತಿನ್ನುತ್ತಿದ್ದ ದೃಶ್ಯ ವ್ಯವಸ್ಥೆಯನ್ನ ಅಣಕಿಸುವಂತಿತ್ತು. ಇದನ್ನೆಲ್ಲ ನೋಡಿ ಬೇಸತ್ತ ಬಾಪೂಜಿ ಕ್ಯಾಬ್ ಚಾಲಕರ ಸಂಘ ಪ್ರತಿಭಟನೆ ನಡೆಸಿ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಒಟ್ಟಾರೆ ಈ ಬಾರಿಯ ಸ್ವಾತಂತ್ರ್ಯೋತ್ಸವ ಒಂದೆಡೆ ಸಂಭ್ರಮ, ಮತ್ತೊಂದೆಡೆ ಕೆಲವರ ಡೋಂಟ್ ಕೇರ್ ಪ್ರವೃತ್ತಿಯ ಅನಾವರಣವಾಯಿತು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.